ಮೇಡಮ್, ಇದಾದ ನಂತರ ನೀವೊಂದು ಮಾತನಾಡಿದರೆ ಒಂದಷ್ಟು ಸಂದರ್ಶನಗಳಲ್ಲಿ ನಾಡದೇವಿ ಚಾಮುಂಡೇಶ್ವರಿ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹೇಗಿರುತ್ತೆ ಸಿನಿಮಾ ಚಾಮುಂಡೇಶ್ವರಿ ಬಗ್ಗೆ? ಇಲ್ಲಿವರೆಗೂ ನಾವು ನೋಡಿದ್ವಿ ಚಾಮುಂಡೇಶ್ವರಿ ಸಿನಿಮಾಗಳ ಬಗ್ಗೆ. ಆದರೆ ಮೈಸೂರಿನ ನಾಡದೇವಿ ಚಾಮುಂಡೇಶ್ವರಿ ಹೇಗೆ ಉದ್ಭವ ಆಯಿತು, ಹೇಗೆ ಏನು ಅಂತ ಯಾರಿಗೂ ಗೊತ್ತಿಲ್ಲ, ಕೇಳಿದ್ದೀವಿ ಅಷ್ಟೇ. ಸೊ ಅದ್ರ ಬಗ್ಗೆನೇ ಇರುತ್ತಾ ಹೇಗೆ ಅಂತ? ದೇವ್ರು ನನ್ನ ಹತ್ರ ಎಲ್ಲ ಒಂದೊಂದೇ ಪ್ರಾಜೆಕ್ಟ್ ಮಾಡಿಸ್ಕೊಳ್ತಿರೋದು. ಎಲ್ರಿಗೂ ಗೊತ್ತು ನನ್ನ ಕರ್ನಾಟಕದ ಜನತೆಗೆ ನಾನು ತುಂಬ ದೇವ್ರ ಭಕ್ತೆ, ಚಾಮುಂಡೇಶ್ವರಿ ಭಕ್ತೆ ಅಂತ. ನಿಜವಾಗ್ಲೂ ಮತ್ತೆ ಅವಳೇ ನನಗೆ ಯೋಗ್ಯತೆ ಕೊಟ್ಟು ಹೇಗೆ ನನಗೆ ಆಜಾದ್ ಭಾರತ್ ಫಿಲಮ್ನ ಮಾಡಿಸ್ತಿದ್ದಾಳೋ ನೇತಾಜಿ ಅವ್ರದನ್ನು, ಈಗಲೂ ನನಗೆ ಅವಳೇ ಯೋಗ್ಯತೆ ಕೊಟ್ಟು ನನಗೆ ಅದಕ್ಕೆ ಫಿಲಾಸಫಿನೇ ನನಗೆ ಡಾಕ್ಟ್ರೇಟ್ ಮಾಡ್ಕೋಬೇಕಾದ್ರೂ ನಾನು ಅದನ್ನೇ ಸಬ್ಜೆಕ್ಟ್ ತೊಗೊಂಡಿದ್ದೆ. ಅದೇ ಸಬ್ಜೆಕ್ಟಲ್ಲಿ ರಿಸರ್ಚ್ ಮಾಡಿ ಈಗ ನಾಡದೇವತೆ ಚಾಮುಂಡೇಶ್ವರಿ ಚಿತ್ರವನ್ನು ಕೂಡ ನೀನು ಮಾಡಬೇಕು ಅಂತ ಅವಳೇ ಪುಷ್ ಮಾಡಿ ನಾನು ಅದನ್ನ ರಿಜಿಸ್ಟರ್ ಮಾಡಿ ಅದನ್ನೇ ರಿಸರ್ಚ್ ಮಾಡ್ತಾಯಿದ್ದೀನಿ. ಈಗ ಅದು ಕತೆ ಹೇಗೆ ಅಂದರೆ, ಎಷ್ಟೆಷ್ಟು ಜನ್ರೇಷನಲ್ಲಿ ನೀವು ಪುರಾಣಗಳಿಂದ ದೇವಿನ ನೋಡ್ಕೊಂಬರ್ತಾ ಇದ್ರು ಇವತ್ತಿಗೂ ಕೂಡ ಅವಳು ಪ್ರಸ್ತುತಿಯಲ್ಲಿದ್ದಾಳೆ. ಇವತ್ತಿಗೂ ನಾವು ಅಮಾವಾಸ್ಯೆ ಹುಣ್ಣಿಮೆಗೆ ಮತ್ತೆಲ್ಲದಕ್ಕೂ ಅಂತಂದರೆ ದೇವರು ಚಾಮುಂಡೇಶ್ವರಿನೇ ಹಿಡ್ಕೊಳಕ್ಕೆ ಹೋಗ್ತೀವಿ ನಾವು. ಅವಳು ಮಾಡ್ರನ್ ಯುಗದಲ್ಲಿದ್ದೀವಿ, ನಾನು ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದೀನಿ, ದೇವ್ರು ಬರಲ್ಲ, ಓ ಎಲ್ಲಿದ್ದಾನೆ ತೋರಿಸು ದೇವ್ರು, ಹಿಂಗೆಲ್ಲ ಮಾತಾಡೋದಲ್ಲ. ಎಲ್ಲ ಅವಳು ಇವತ್ತಿಗೂ ಇದ್ದಾಳೆ. ಆವಾಗಿಂದ ಹೇಗೆ ಬಂದಳು. ಬೇರೆ ಎಲ್ಲ ದೇವಿಗಳ್ದು ಮಾಡಿದ್ರು ನನ್ನ ನಾಡದೇವತೆ ಚಾಮುಂಡೇಶ್ವರಿದು ಯಾರೂ ಇನ್ನೂ ಮಾಡಿರಲಿಲ್ಲ. ಪ್ರಾಬಬ್ಲಿ ಅದು ನಾನೇ ಮಾಡಬೇಕು ಅಂತ ಅವಳು ನನಗೆ ಪ್ರೇರಣೆ ಕೊಟ್ಟು ಮಾಡಿಸ್ತಾ ಇದ್ದಾಳೆ. ಅದು ನನ್ನ ಸೌಭಾಗ್ಯ. ಅದಕ್ಕಾಗಿ ರಿಸರ್ಚ್ ಮಾಡ್ತಾ ಇದ್ದೆ. ಸಿನಿಮಾ ಮಾಡಬೇಕಿದ್ರೆ ಏನಾದರೂ ಮೈಸೂರು ರಾಜಮನೆತನ ಅವ್ರದ್ದು ಏನಾದರೂ ಪರ್ಮಿಷನ್ ತೊಗೊಳ್ಬೇಕು? ಯಾಕಂದರೆ ಅವರ ಆರಾಧನೆ ಮಾಡೋ ದೇವಿ ಚಾಮುಂಡೇಶ್ವರಿ, ಜೊತೆಗೆ ಈ ನೀರ ಆರ್ಯ ಬಗ್ಗೆನೂ ಅಷ್ಟೇ ಅವ್ರ ಫ್ಯಾಮಿಲಿ ಪರ್ಮಿಷನ್ ಏನಾದರೂ ತೊಗೊಂಡಿದ್ದೀರಾ? ಇನ್ನೂ ಬದುಕಿದಾರಾ ಯಾರಾದರೂ? ನೀರ ಆರ್ಯ ಅವ್ರದ್ದು ಫ್ಯಾಮಿಲಿಲಿ ಅವರ ಬ್ರದರ್ ಬಸಂತ್ ಅನ್ನೋರು ಇದ್ದರು ಅನಿಸುತ್ತೆ. ಯಾವಾಗಲೂ ಸಾಮಾನ್ಯವಾಗಿ ಫ್ರೀಡಮ್ ಫೈಟರ್ಸ್ ಬಗ್ಗೆ ನಾವು ಯಾವುದೂ ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಫ್ರೀಡಮ್ ಫೈಟರ್ ಒಂದು ಕುಟುಂಬಕ್ಕೆ ಸೀಮಿತವಾಗಿರುವಂಥ ವ್ಯಕ್ತಿ ಅಲ್ಲ. ಲಾನೇ ಹೇಳುತ್ತೆ, ಲಾನಲ್ಲಿ ಕ್ಲಾಸು. ಇವಾಗ ಗಾಂಧೀಜಿ ಬಗ್ಗೆ 10 ಫಿಲಮ್ ಮಾಡ್ಬೋದು, ಭಗತ್ ಸಿಂಗ್ ಬಗ್ಗೆ 10 ಫಿಲಮ್ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಫ್ರೀಡಮ್ ಫೈಟರ್ಸ್ ಬಗ್ಗೆ ಅವ್ರ ಕುಟುಂಬ ಸಹ ಬಂದು ಕೂಡ ನಿಮಗನ್ನ ಅಡ್ಡ ಹಾಕೋಕ್ಕಾಗಲ್ಲ. ಯಾಕಂದರೆ ಅವ್ರು ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ, ಯಾರು ಒಬ್ಬರು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕಾಗಿ ಪರ್ಮಿಷನ್ ಅವಶ್ಯಕತೆಗಳು ಬರೋದಿಲ್ಲ. ಮತ್ತು ಇದೇನು ಅಂದರೆ ಜನಕ್ಕೆ ಒಳ್ಳೆ ಸಂದೇಶ ತಿಳಿಸ್ಬೇಕು ಅನ್ನೋದಕ್ಕೆ ಮಾಡಿದಾಗ ಅದನ್ನ ಸ್ಟಾಪ್ ಮಾಡಿದವರು ಮೂರ್ಖರಾಗ್ತಾರೆ, ಮಾಡಿಕೂಡ್ದು. ಹಾಗೆ ನಾಡದೇವತೆ ಚಾಮುಂಡೇಶ್ವರಿ ವಿಷಯ ಬಂದಾಗ ನನ್ನ ಗೌರವಾನ್ವಿತ, ನಾನು ತುಂಬ ಗೌರವ ಕೊಡುವಂಥ, ಪ್ರೀತಿಸುವಂಥ ನನ್ನ ರಾಜಮನೆತನ ಖಂಡಿತ ಅವ್ರ ಮನೆತನದ ಪೂಜೆ ಮಾಡುವಂತಹ ಆರಾಧ್ಯ ದೈವವಾಗಿದ್ರೂ ದೇವಿ ನನ್ನವಳು ಅಂತ ಹಿಂಗೆ ಕಟ್ಟಾಕೊಳಕ್ಕಾಗಲ್ವಲ್ಲ. ಈಗ ನಾನು ಅದನ್ನು ಚಂಡಮುಂಡನ ವಧೆಯಾಗಿರಲಿ, ಮತ್ತು ಮಹಿಷಾಸುರನ ವಧೆಯಾಗಿರಲಿ, ರಕ್ತಬೀಜಾಸುರನ ವಧೆಯಾಗಲಿ ಪುರಾಣಗಳಿಂದ ಬಂದಿದೆ ಚಾಮುಂಡೇಶ್ವರಿದು. ಅವಳನ್ನು ಹೇಗೆ ಚಾಮುಂಡ ಅಂತ ಕರೆದ್ರು, ಚಂಡಮುಂಡನ ವಧೆ ಮಾಡಿ ಅವಳು ಹೇಗೆ ಚಾಮುಂಡಿ ಆದಳು ಅನ್ನೋದೆಲ್ಲ ಪುರಾಣಗಳಿಂದ ಬಂದಿದೆ. ಅದು ನಾನು ಅವ್ರಿಗೆ ವಿಚಾರವನ್ನು ತಲುಪಿಸಿ ಅವ್ರಿಗೆ ಅವರ ಆಶೀರ್ವಾದ ಪಡ್ಕೋತೀನೇ ಹೊರತು ಐ ಡೋಂಟ್ ಥಿಂಕ್ ಸೊ ಯಾರೂ ಬಂದದಕ್ಕೆ. ಯಾಕೆಂದರೆ ದೇವಿ ಬಿಲಾಂಗ್ಸ್ ಟು ಪೂರ್ಣ ಬ್ರಹ್ಮಾಂಡದ ದೇವಿ ಅವಳು. ದೇವಿ ನಮ್ಮನೆಗೆ ಮಾತ್ರ ಸೀಮಿತ ಅಂತ ನಾನು ಚೌಕಟ್ಟು ಹಾಕ್ಕೊಳಕ್ಕಾಗಲ್ಲ. ಸೊ ಆ ರೀತಿ ಯಾರೂ ಸ್ಟಾಪು ಮಾಡೋದಿಲ್ಲ ಅನಿಸುತ್ತೆ. ಬಟ್ ನಾನು ಆಸೆಪಟ್ಟು ಇದನ್ನು ನನ್ನ ಮೈಸೂರು ಮಹಾರಾಜರು ಹೇಗೆ ಚಾಮುಂಡೇಶ್ವರಿನ, ಅಂದರೆ ಅದಕ್ಕೆ ಮೊದಲಿಂದನೂ ಇತ್ತು, ವಿಜಯನಗರ ಸಾಮ್ರಾಜ್ಯದಿಂದ ಹೇಗೆ ಅಲ್ಲಿಗೆ ಬಂತು, ಹೇಗೆ ದಸರಾ ಶುರುವಾಯಿತು, ಹೇಗೆ ಮೈಸೂರು ಮನೆತನದವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರು, ಮತ್ತು ಅದಕ್ಕೂ ಮುಂಚೆ ಏನಿತ್ತು, ಅಲ್ಲಿ ಸುಮ್ಮನೆ ಒಂದು ಬೆಟ್ಟ ಇತ್ತು, ಮಹಾಬಲಾದ್ರಿ ಬೆಟ್ಟವನ್ನು ಚಾಮುಂಡಿ ಬೆಟ್ಟ ಅಂತ ಯಾವ ರೀತಿ ಬದಲಾಯಿಸಿದ್ರು. ಸೊ ಇದೆಲ್ಲ ತುಂಬ ಇದಿದೆ. ಮತ್ತು ಆ ದೇವಿ ಇದು ಪವಾಡಗಳಾಗಲಿ, ಚಮತ್ಕಾರ ಆಗಿರಲಿ, ಇವತ್ತು ನನ್ನಲ್ಲಿರೋ ಎನರ್ಜಿ, ನಿಮ್ಮಲ್ಲಿರೋ ಎನರ್ಜಿ, ಅವರಲ್ಲಿ ಎಲ್ಲ ಎನರ್ಜಿಗಳಲ್ಲಿ ಅವಳು ಹೇಗೆ ಚಾಮುಂಡೇಶ್ವರಿ ಬರ್ತಿದ್ದಾಳೆ ಅನ್ನೋದು. ಸೊ ಅದು ಕೂಡ ನನ್ನ ಜನ ಆಧ್ಯಾತ್ಮಿಕವಾಗಿ ಸುಲಭವಾಗಿ ಆಧ್ಯಾತ್ಮವನ್ನು ಹೇಗೆ ತಿಳ್ಕೋಬಹುದು ಅನ್ನೋದನ್ನ ಆ ಚಿತ್ರದ ಮೂಲಕ ತಿಳಿಸ್ತಿದ್ದೇನೆ. ಈ ಸಿನಿಮಾಗೂ ಒಂದಷ್ಟು ಕಾನೂನು ತೊಡಕುಗಳಿದೆ ಅಂತ ಹೇಳ್ತಾ ಇದ್ರಿ ಆವಾಗಲೇ. ಸೊ ಏನಾಯಿತು, ಯಾಕಾಯಿತು, ಮತ್ತು ಅದ್ರ ಜೊತೆಗೆ ಈಗ ಜನವರಿ 2 ಸಿನಿಮಾ ರಿಲೀಸ್ ಆಗ್ತಾ ಇರೋವಂಥದ್ದು ಏನು ಹೇಳಿ? ಅಂದರೆ ಇವಾಗ ರಿಲೀಸ್ ಆಗುತ್ತೆ. ಅದಕ್ಕೆ ಮಧ್ಯ ನನಗೆ 3 ವರ್ಷದಿಂದ ಅನೇಕ ಕೇಸುಗಳನ್ನು ಹಾಕಿದ್ರು ಇದ್ರ ವಿಚಾರವಾಗಿ. ಅಂದರೆ ನಮಗೆ ಫಿಲಮ್ ತೋರಿಸ್ಬೇಕು, ಕೋರ್ಟಲ್ಲಿ ಸಬ್ಮಿಟ್ ಮಾಡಬೇಕು, ಇದು ಯಾಕೆ ಹಿಂಗೆ ಬರುತ್ತೆ, ಅದು ಯಾಕೆ ಹಂಗೆ ಬರುತ್ತೆ ಅಂತ. ನಮ್ಮ ಸಾಮಾನ್ಯ ಜನರೇ ಭಾರತೀಯರೇ. ಅದನ್ನೇ ನನಗೆ ನೇತಾಜಿಯವರ ಮರಿಮೊಮ್ಮಗಳು ಹೇಳಿದ್ದು. ನೇತಾಜಿ ಬದುಕಿದ್ದಾಗ, ನೀರಾರ್ಯ ಬದುಕಿದ್ದಾಗಲೂ ನಮ್ಮ ಭಾರತೀಯರೇ ನಮ್ಮವ್ರಿಗೆ ಅನೇಕ ತೊಂದರೆಗಳನ್ನು ಕೊಟ್ಟು ಅವರನ್ನು ಬದುಕಕ್ಕೂ ಬಿಡಲಿಲ್ಲ.
ಸೊ ಇವಾಗಲೂ ಅವ್ರ ಬಗ್ಗೆ ಏನೋ ಒಂದು ವಿಚಾರವನ್ನು ಪಾಸಿಟಿವ್ ಆಗಿ ನಾವು ಸಮಾಜಕ್ಕೆ ತೋರಿಸ್ತಿದ್ದೀವಿ ಅಂತಂದಾಗಲೂ ನಮ್ಮವರೇ ನಮ್ಮನ್ನು ಬಿಡಲ್ಲ, ಸ್ಟಾಪ್ ಮಾಡ್ತಾರೆ. ನಾವು ಎಲ್ಲರಿಗೂ ಅದೇ ಹೇಳ್ತಾ ಇರೋದು, ಸ್ವಾತಂತ್ರ್ಯ ಸಿಕ್ತು ಅಂತ ನಾವು ಕೂತ್ಕೋತೀವಿ, ಬಟ್ ನಾವು ಇವತ್ತಿಗೂ ನಮ್ಮ ನಿಲುವಿಗಾಗಿ ನಾವು ಹೋರಾಟ ಮಾಡ್ಕೊಳ್ಳೋದೇ ನಮಗೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ. ಸೊ ಆಮೇಲೆ ಯಾರ ಜೊತೆ ಫೈಟ್ ಮಾಡ್ತಿದ್ದೀವಿ ನಾವು? ನಮ್ಮವ್ರ ಜೊತೆನೇ ಫೈಟ್ ಮಾಡ್ತಾ ಇದ್ದೀವಿ. ಬ್ರಿಟಿಷರು ಯಾರೋ ಬಂದರು ಹೊರಟೋದ್ರು, ಪರ್ಷಿಯನ್ಸ್ ಯಾರೋ ಬಂದರು ಹೊರಟೋದ್ರು ಅಂದ್ಕೊಂಡ್ರೆ ನಮ್ಮವರೇ ನಮ್ಗೆ ಹಿಂಗೆ ಕಿರುಕುಳ ಕೊಟ್ಟು ತೊಂದರೆ ಕೊಡ್ತಿರ್ತಾರೆ. ಇದು ಯಾಕೆ ಹಿಂಗೆ, ಅದು ಯಾಕೆ ಹಂಗೆ, ಅದು ಯಾಕೆ ಹಂಗೆ ಅಂತ ಇಂಟೆನ್ಷನ್ನ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ಬೇರೆ ಇನ್ನೇನೋ ತೊಗೊಂಬರ್ತಾರೆ. ಸೊ ಎಷ್ಟೊಂದು ಫಿಲಮಲ್ಲಿ ನೀವು ನೋಡಿರ್ಬೋದು, ಬಿಂದಿ ಹಿಂಗೆ ಇಟ್ಕೋಬಾರ್ದು, ಬ್ಲೌಸ್ ಇಷ್ಟೇ ಇರಬೇಕು, ಕೂದಲು ಹಿಂಗೆ ಇರಬೇಕು, ಆ ಇಂಟೆನ್ಷನ್ ಮರ್ತು ಬಿಡ್ತಾರೆ. ಇದು ಯಾಕೆ ಹಾಗೆ ಅನ್ನೋದಕ್ಕೆ ತೊಗೊಂಬರ್ತಾರೆ. ಸೊ ಹಾಗಾಗಿ ಕೋರ್ಟ್ ಕೇಸ್ಗಳು ನಡೀತಾನೇ ಇದೆ. ಬಟ್ ಐ ಬಿಲೀವ್ ಇನ್ ಸತ್ಯಮೇವ ಜಯತೆ. ಐ ಬಿಲೀವ್ ಇನ್ ನನ್ನ ನ್ಯಾಯಾಂಗ ನನಗೆ ಒಳ್ಳೆ ಇದನ್ನು ಕೊಡ್ತಾರೆ ಅಂತ. ಸೊ ದೇವ್ರನ್ನ ನಂಬ್ಕೊಂಡು ಮಾಡೋರಿಗೆ, ಕೆಟ್ಟವ್ರಿಗೆ ಅಷ್ಟು ಶಕ್ತಿ ಇದೆ ಅಂತಂದಾಗ ಒಳ್ಳೆಯವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಇರುತ್ತಲ್ವ, ಅದನ್ನು ನಂಬ್ಕೊಂಡು ನಾವು ಮುಂದೆ ಹೋಗಬೇಕು. ಥ್ಯಾಂಕ್ ಯು ಆಲ್. ಸೊ ನೋಡಿದ್ರಲ್ಲ, ಇದಿಷ್ಟು ರೂಪಾಯರವರ ಮಾತು. ಹೇಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ವುಮೆನ್ ವಿಂಗ್ನ ಕಟ್ಟಿದ್ರು, ಜೊತೆಗೆ ನೀರಾ ಆರ್ಯ ಅವರು ದೇಶಕ್ಕೋಸ್ಕರ ಏನೆಲ್ಲ ತ್ಯಾಗವನ್ನು ಮಾಡಿದ್ರು ಅಂತ ನೀವು ಬಿಗ್ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಅಂದರೆ ತಪ್ಪದೆ ಆಜಾದ್ ಭಾರತ್ ಸಿನಿಮಾವನ್ನು ಜನವರಿ 2ಕ್ಕೆ ತೆರೆ ಮೇಲೆ ಬರ್ತಿರುವಂಥದ್ದು. ಥಿಯೇಟರ್ಗೆ ಹೋಗಿ ಮಿಸ್ ಮಾಡದೆ ನೋಡಿ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.